ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹೆಲ್ದಿ ಆ್ಯಂಡ್ ಟೇಸ್ಟಿ ನವಣೆ ಪಡ್ಡನ್ನು ಮಾಡತ್ತೀನಿ ರೀ. ಇಲ್ಲಿ ನಾನು 1 ಗ್ಲಾಸ್ನಷ್ಟು ನವಣೆಯನ್ನು ತೊಗೊಂಡಿನಿ ರೀ. ಅದಕ್ಕೆ 1/4 ಗ್ಲಾಸ್ನಷ್ಟು ಉದ್ದಿನಬೇಳೆಯನ್ನು ಹಾಕಬೇಕ್ರಿ. ನಂತರ 1/4 ಗ್ಲಾಸ್ನಷ್ಟು ಅವಲಕ್ಕಿಯನ್ನು ತೊಗೊಂಡಿನಿ ರೀ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಚೆಂದಾಗಿ ತೊಳ್ಕೊಬೇಕ್ರಿ. ನಂತರ ಇದನ್ನು 6 ರಿಂದ 8 ತಾಸು ಮುಚ್ಚಿ ನೆನೆಯಾಕಿಡ್ಬೇಕ್ರಿ. ನೆನೆದ ಮೇಲೆ ಈ ಥರ ಕಾಣಿಸ್ತಿರ್ತೈತೆ ರೀ. ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ರೀ. ಇದೆಲ್ಲವನ್ನು ನುಣ್ಣಗೆ ರುಬ್ಕೋಬೇಕ್ರಿ. ಹಿಟ್ಟು ಪೇಸ್ಟ್ ಥರ ಆಗಿರಬೇಕು. ನೋಡ್ಬೋದು ಹಿಟ್ಟು ಎಷ್ಟು ಸ್ಮೂತಾಗಿ ಬಂದಿದೆ ಅಂಥೇಳಿ. ರುಬ್ಬಿಕೊಂಡು ಹಿಟ್ಟನ್ನು 10 ರಿಂದ 12 ತಾಸು ಫರ್ಮೆಂಟ್ ಆಗಕ್ಕೆ ಬಿಡಬೇಕ್ರಿ. ಫರ್ಮೆಂಟ್ ಆದ ಹಿಟ್ಟಿಗೆ 1 ಸ್ಪೂನ್ ಉಪ್ಪು ಹಾಕತ್ತೀನಿ ರೀ. ನಿಮಗೆ ಫರ್ಮೆಂಟ್ ಬಿಡೋಕೆ ಜಾಸ್ತಿ ಟೈಮ್ ಇರಲಿಲ್ಲ ಅಂದ್ರೆ ನೀವು ರಾತ್ರಿನೇ ಉಪ್ಪು ಸೇರಿಸಿ ಇಡ್ಬೋದು ರೀ. ಅಂದ್ರೆ ಬೆಳಗ್ಗೆ ಬೇಗ ಪಡ್ಡು ಸಾಫ್ಟಾಗಿ ಬರ್ತಾವೆ ರೀ. ಪಡ್ಡುಗೆ ಕಾಂಬಿನೇಷನ್ ಚಟ್ನಿ ಮಾಡ್ತೀನಿ ರೀ. ಫಸ್ಟು ಹಸಿ ಕೊಬ್ಬರಿ, ಪುಟಾಣಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯನ್ನು ತೊಗೊಂಡಿನಿ ರೀ. ಅದಕ್ಕೆ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1/2 ಸ್ಪೂನಷ್ಟು ಸಕ್ಕರೆ ಸೇರ್ಸಾತೀನಿ ರೀ. ಮತ್ತು ಜೀರಿಗೆಯನ್ನು ಹಾಕ್ತೀನಿ ರೀ. ಹಾಕಿ ಚಟ್ನಿಯನ್ನು ನುಣ್ಣಗೆ ರುಬ್ಬೇಕ್ರಿ. ನಾನು ಈಗಾಗಲೇ ಒಗ್ಗರಣೆ ತಯಾರಿಸ್ಕೊಂಡಿಟ್ಟಿನಿ ರೀ. ಅದಕ್ಕೆ ರುಬ್ಬಿದ ಚಟ್ನಿಯನ್ನು ಹಾಕ್ತೀನಿ ರೀ. ಇವಾಗ ಪಡ್ಡು ಹಿಟ್ಟನ್ನು ಚೆಂದಾಗೆ ಕಲಿಸ್ಕೋಬೇಕ್ರಿ. ಅದು ಫರ್ಮೆಂಟ್ ಆದರೆ ಈ ಥರ ಆಗಿರುತ್ತೆ ರೀ. ಇವಾಗ ನಾನು ಪಡ್ಡು ಹಂಚಿಗೆ ಚೆಂದಾಗಿ ಎಣ್ಣೆ ಹಚ್ಕೋತೀನಿ ರೀ. ಪಡ್ಡು ಹಿಟ್ಟಿಗೆ ಬೇಕಾದರೆ ನೀವು ಸಣ್ಣಗೆ ಹೆರ್ಚ್ಕೊಂಡು ಈರುಳ್ಳಿ ಕೂಡ ಹಾಕ್ಕೋಬೋದು ರೀ. ಇವಾಗ ನಾನು ಹಿಟ್ಟನ್ನು ಹಾಕತ್ತೀನಿ ರೀ. ಮತ್ತು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕ್ರಿ. ಪಡ್ಡುವನ್ನು ಹೈ ಫ್ಲೇಮ್ನಲ್ಲೇ ಹಾಕಬೇಕ್ರಿ. ಇವಾಗ ಪಡ್ಡು ಹೊರಳಿಸಿ ಹಾಕತ್ತೀನಿ ರೀ. ನೋಡ್ಬೋದು ಪಡ್ಡು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದವಂತ. ಹೆಲ್ದಿ ಆ್ಯಂಡ್ ಟೇಸ್ಟಿ ನವಣೆ ಪಡ್ಡು ರೆಡಿ ರೀ. ಇಲ್ಲಿ ನಾವು ಅಕ್ಕಿ ಬದಲು ನವಣೆಯನ್ನು ಯೂಸ್ ಮಾಡಿರೋದ್ರಿಂದ ಇದು ಹೆಲ್ತ್ಗೆ ತುಂಬ ಬೆನಿಫಿಟ್ಸನ್ನು ನೀಡುತ್ತೆ ರೀ. ಟ್ರೈ ಮಾಡಿರಿ, ಹೆಂಗದು ಅಂತ ಕಮೆಂಟ್ ಮಾಡಿರಿ.